ಗಡಿಯಾಚೆ ಕುಳಿತು ಭಾರತದೊಳಗೆ ನುಸುಳಲು ಸಂಚು ರೂಪಿಸುವ ಉಗ್ರರಿಗೆ, ದೇಶದೊಳಗೆ ಅಡಗಿ ಕುಳಿತು ವಿಧ್ವಂಸಕ ಕೃತ್ಯಗಳಿಗೆ ಪ್ಲಾನ್ ಮಾಡುವ ದೇಶದ್ರೋಹಿಗಳಿಗೆ ಇನ್ಮುಂದೆ ಉಳಿಗಾಲವಿಲ್ಲ. ಯಾಕಂದ್ರೆ ಬಾಹ್ಯಾಕಾಶದ ಎತ್ತರದಿಂದಲೇ ಅಣುವನ್ನ ಸ್ಕ್ಯಾನ್ ಮಾಡಿ ಶತ್ರುಗಳ ಹೆಜ್ಜೆ ಗುರುತನ್ನ ಕ್ಷಣ ಮಾತ್ರದಲ್ಲಿ ಪತ್ತೆ ಹಚ್ಚುವ ಅತ್ಯಾಧುನಿಕ, ಅಪಾಯಕಾರಿ ಹಾಗೂ ಬುದ್ಧಿವಂತ ಟೆಕ್ನಾಲಜಿ ಒಂದು ಇದೀಗ ಭಾರತೀಯ ಭದ್ರತಾ ಪಡೆಗಳ ಕೈ ಸೇರಿದೆ. ಎಸ್ ವೀಕ್ಷಕರೇ, ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಅಭಿವೃದ್ಧಿಪಡಿಸಿರುವಂತಹ ಈ ಹೊಸ ಕೃತಕ ಬುದ್ಧಿಮತ್ತೆ ಅಥವಾ AI ಆಧಾರಿತ ಸ್ಯಾಟಲೈಟ್ ಇಮೇಜಿಂಗ್ ಸಿಸ್ಟಮ್ನ ಹೆಸರು ಪ್ರಜ್ಞಾ. ಇದು ಕೇವಲ ಒಂದು ಕ್ಯಾಮೆರಾ ಅಲ್ಲ, ಶತ್ರುಗಳ ಪಾಲಿನ ಮೃತ್ಯುಪಾಶ. ಇಷ್ಟು ದಿನ ಕೇವಲ ಹಾಲಿವುಡ್ ಸಿನಿಮಾಗಳಲ್ಲಿ ಮಾತ್ರ ನೋಡ್ತಾ ಇದ್ದಂತಹ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಟೆಕ್ನಾಲಜಿ ಈಗ ನಮ್ಮ ಗೃಹ ಸಚಿವಾಲಯದ ಕೈ ಸೇರಿದೆ. ಹಾಗಾದ್ರೆ ಏನಿದು ಪ್ರಜ್ಞಾ? ಇದು ಹೇಗೆ ಕೆಲಸವನ್ನ ಮಾಡುತ್ತೆ? ಇದರಿಂದ ನಮ್ಮ ದೇಶದ ಆಂತರಿಕ ಭದ್ರತೆ ಹೇಗೆ ಬಲಗೊಳ್ಳಲಿದೆ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಮಿಸ್ ಮಾಡದೆ ವಿಡಿಯೋವನ್ನ ನೋಡಿ. ಭಾರತಕ್ಕೆ ಸಿಕ್ತು ಪ್ರಜ್ಞಾ AI ಸ್ಯಾಟಲೈಟ್ ಸಿಸ್ಟಮ್. ದೇಶದ ಕಣಕಣವು ಆಕಾಶದಿಂದಲೇ ಅನಲೈಸ್. ಹೌದು, ಹೊಸ ದಿಲ್ಲಿಯ ಕರ್ತವ್ಯ ಭವನ 3ರಲ್ಲಿ ಸೋಮವಾರ ನಡೆದಂತಹ ಅತ್ಯಂತ ಮಹತ್ವದ ಕಾರ್ಯಕ್ರಮದಲ್ಲಿ DRDO ಕಾರ್ಯದರ್ಶಿ ಸಮೀರ್ ವಿ ಕಾಮತ್ ಅವರು ಈ ಪ್ರಜ್ಞಾ ಸಿಸ್ಟಮ್ ಅನ್ನ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಅವರಿಗೆ ಅಧಿಕೃತವಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಈ ಪ್ರಜ್ಞಾ ಟೆಕ್ನಾಲಜಿಯನ್ನು ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ಅಂದರೆ ಸ್ವದೇಶಿ ಜ್ಞಾನವನ್ನು ಬಳಸಿ ಡೆವಲಪ್ ಮಾಡಲಾಗಿದೆ. DRDO ಅಡಿಯಲ್ಲಿ ಬರುವಂತಹ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಘಟಕ ಈ ಮಹತ್ವದ ಪ್ರಾಜೆಕ್ಟ್ ಅನ್ನು ಡಿಸೈನ್ ಮಾಡಿದೆ. ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸುವುದು, ಸೂಕ್ಷ್ಮ ಪ್ರದೇಶಗಳ ಮೇಲೆ ಹದ್ದಿನ ಕಣ್ಣು ಇಡುವುದು ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಒದಗಿಸುವುದೇ ಈ ಪ್ರಜ್ಞಾದ ಪ್ರಮುಖ ಕೆಲಸ. ಇದು ಕೇವಲ ಸ್ಯಾಟಲೈಟ್ ಚಿತ್ರಗಳನ್ನು ತೆಗೆಯುವುದಿಲ್ಲ, ಬದಲಾಗಿ ಆ ಚಿತ್ರಗಳನ್ನು AI ಟೆಕ್ನಾಲಜಿ ಮೂಲಕ ವಿಶ್ಲೇಷಣೆಯನ್ನು ಮಾಡಿ ಭದ್ರತಾ ಏಜೆನ್ಸಿಗಳಿಗೆ ರಿಯಲ್ ಟೈಮ್ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಪ್ರಜ್ಞಾ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಸಾಮಾನ್ಯ ಕ್ಯಾಮೆರಾಗೂ ಇದಕ್ಕೂ ಇರೋ ವ್ಯತ್ಯಾಸವೇನು? ಸಾಮಾನ್ಯವಾಗಿ ಸ್ಯಾಟಲೈಟ್ಗಳು ಮೇಲಿನಿಂದ ರಾ ಫೋಟೋಗಳನ್ನು ತೆಗೆದುಕೊಳ್ಳುತ್ತವೆ. ಆ ರಾ ಇಮೇಜ್ಗಳನ್ನು ಅಧಿಕಾರಿಗಳು ಮ್ಯಾನ್ಯುವಲ್ ಆಗಿ ಅಂದರೆ ಕಣ್ಣಿನಿಂದ ನೋಡಿ ಜೂಮ್ ಮಾಡಿ ಅದರಲ್ಲಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆ ಇದೆಯಾ ಅಂತ ಹುಡುಕಬೇಕಿತ್ತು. ಇದು ತುಂಬ ಸಮಯವನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗಿತ್ತು. ಆದರೆ ಪ್ರಜ್ಞಾ ಹಾಗಲ್ಲ. ಇದು ಕೇವಲ ಫೋಟೋ ಕಳಿಸುವ ಬದಲು ಆ ಫೋಟೋಗಳನ್ನು ತಕ್ಷಣವೇ ತನ್ನ ಕೃತಕ ಬುದ್ಧಿಮತ್ತೆ ಮಾಡೆಲ್ಗಳ ಮೂಲಕ ತಾನೇ ವಿಶ್ಲೇಷಣೆಯನ್ನು ಮಾಡುತ್ತೆ. ಗಡಿಭಾಗದಲ್ಲಿ ಅಥವಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾರಾದರೂ ಅಡಗಿ ಕುಳಿತಿದ್ದಾರಾ, ವಾಹನಗಳ ಮೂವ್ಮೆಂಟ್ ಇದೆಯಾ, ಗುಂಪು ಗುಂಪಾಗಿ ಯಾರಾದರೂ ಸೇರಿದ್ದಾರಾ ಮುಂತಾದ ಪ್ಯಾಟರ್ನ್ಗಳನ್ನು ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳನ್ನು ಸೆಕೆಂಡ್ಗಳಲ್ಲೇ ಪತ್ತೆ ಹಚ್ಚಿ ಅಲರ್ಟ್ ಕೊಡುತ್ತೆ. ಉದಾಹರಣೆಗೆ, ಕಾಡಿನ ಮಧ್ಯ ಅಥವಾ ಗಡಿಯ ಗುಡ್ಡಗಾಡು ಪ್ರದೇಶದಲ್ಲಿ ಉಗ್ರರ ಕ್ಯಾಂಪು ಹಾಕಿದ್ರೆ ಮನುಷ್ಯರ ಕಣ್ಣಿಗೆ ಅದು ಮರಗಳಂತೆ ಕಾಣಬಹುದು. ಆದರೆ ಪ್ರಜ್ಞಾ ಸಿಸ್ಟಮ್ನಲ್ಲಿರುವಂತಹ AI ಮತ್ತು ಜಿಯೋ ಸ್ಪೇಷಿಯಲ್ ಅನಾಲಿಟಿಕ್ಸ್ ಅದನ್ನು ಕ್ಷಣಾರ್ಧದಲ್ಲಿ ಗುರುತಿಸಿ ಭದ್ರತಾ ಪಡೆಗಳಿಗೆ ಆಕ್ಷನ್ ಬಲ್ ಇಂಟೆಲಿಜೆನ್ಸ್ ಅಂದರೆ ಕಾರ್ಯಾಚರಣೆಗೆ ಬೇಕಾದ ನಿಖರ ಮಾಹಿತಿಯನ್ನು ನೀಡುತ್ತೆ. ಇದರಿಂದ ಕಮಾಂಡೋಗಳಿಗೆ ತ್ವರಿತವಾಗಿ ನಿರ್ಧಾರ ತೆಗೆದುಕೊಂಡು ಆಪರೇಷನ್ ಮಾಡಲು ಸಾಧ್ಯವಾಗುತ್ತೆ. ಪ್ರಜ್ಞಾ AI ಟೆಕ್ನಾಲಜಿಯ ರಹಸ್ಯಗಳೇನು? ಸೇನಾ ರೋಡ್ ಮ್ಯಾಪ್ಗೂ ಸಂಬಂಧ ಇದೆಯಾ? ವೀಕ್ಷಕರೇ, ಭದ್ರತಾ ದೃಷ್ಟಿಯಿಂದ ಪ್ರಜ್ಞಾದ ಪೂರ್ಣ ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಸರ್ಕಾರ ಗೌಪ್ಯವಾಗಿ ಇಟ್ಟಿದೆ. ಇದರ ಸೆನ್ಸರ್ ಸಾಮರ್ಥ್ಯ ಎಷ್ಟು, ಕ್ಯಾಮರಾ ರೆಸಲ್ಯೂಷನ್ ಎಷ್ಟು, ಯಾವ ರೀತಿಯ AI ಮಾಡೆಲ್ ಬಳಸಲಾಗಿದೆ, ಡೇಟಾ ಪ್ರೊಸೆಸಿಂಗ್ ಸ್ಯಾಟಲೈಟ್ ಒಳಗೆ ಆಗುತ್ತಾ ಅಥವಾ ಗ್ರೌಂಡ್ ಸ್ಟೇಷನ್ನಲ್ಲಿ ಆಗುತ್ತಾ ಅನ್ನೋದನ್ನೆಲ್ಲ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಮಾಡಂಗಿಲ್ಲ. ಬಹಿರಂಗ ಮಾಡೋದು ಕೂಡ ಸರಿಯಲ್ಲ. ಆದರೆ ಒಂದು ವಿಚಾರ ಸ್ಪಷ್ಟ, ಇದೊಂದು ಕೇವಲ ಲೈವ್ ವಿಡಿಯೋ ಫೀಡ್ ಅಲ್ಲ, ಬದಲಾಗಿ ಇದೊಂದು ಅತ್ಯಾಧುನಿಕ ಸರ್ವೆಲೆನ್ಸ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಇನ್ನು 2040ರವರೆಗೆ ಭಾರತೀಯ ಸೇನೆಯನ್ನು ನವೀಕರಿಸಲು ಸರ್ಕಾರ 15 ವರ್ಷಗಳ ಮಿಲಿಟರಿ ಅಪ್ಗ್ರೇಡ್ ರೋಡ್ ಮ್ಯಾಪ್ ಅನ್ನು ಸಿದ್ಧಪಡಿಸಿದೆ. ಇದರಲ್ಲಿ ಹೈಪರ್ ಸಾನಿಕ್ ಕ್ಷಿಪಣಿ, ಸ್ಟೆಲ್ತ್ ಡ್ರೋನ್, ಸ್ಪೇಸ್ ವೆಪನ್ಸ್ ಸೇರಿವೆ. ಆದರೆ ಪ್ರಜ್ಞಾ ನೇರವಾಗಿ ಆ ಮಿಲಿಟರಿ ರೋಡ್ ಮ್ಯಾಪ್ಗೆ ಸೇರುವುದಿಲ್ಲ. ಯಾಕಂದರೆ ಮಿಲಿಟರಿ ರೋಡ್ ಮ್ಯಾಪ್ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಬಾಹ್ಯ ರಕ್ಷಣೆಗೆ ಸಂಬಂಧಿಸಿದ್ದು. ಆದರೆ ಪ್ರಜ್ಞಾ ಸಂಪೂರ್ಣವಾಗಿ ಗೃಹ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನು ಮಾಡಲಿದ್ದು ದೇಶದ ಆಂತರಿಕ ಭದ್ರತೆ ಮತ್ತು ಕೌಂಟರ್ ಟೆರರಿಸಂಗೆ ಮಾತ್ರ ಸೀಮಿತವಾಗಿದೆ. ಆದರೂ ಸ್ವದೇಶಿ ತಂತ್ರಜ್ಞಾನ ಮತ್ತು AI ಬಳಕೆಯಲ್ಲಿ ಭಾರತವು ಸ್ವಾವಲಂಬನೆ ಸಾಧಿಸ್ತಾ ಇರುವುದಕ್ಕೆ ಇದು ದೊಡ್ಡ ಸಾಕ್ಷಿಯಾಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಇದು ರಕ್ಷಣಾ ಇಲಾಖೆಗೂ ಬಳಸುವಂತಹ ನಿರೀಕ್ಷೆ ಅಂತೂ ಇದೆ. ವಿದೇಶಿ ಸ್ಯಾಟಲೈಟ್ಗಳಿಗಿಂತ ಪ್ರಜ್ಞಾ ಹೇಗೆ ಭಿನ್ನ?
ಚೀನಾ ಅಮೆರಿಕದ ತಂತ್ರಜ್ಞಾನಕ್ಕೆ ಮಸ್ತ್ ಕೌಂಟರ್. ಇನ್ನು ಪ್ರಪಂಚದ ಬೇರೆ ದೇಶಗಳಿಗೂ ಕೂಡ ನಮ್ಮ ಪ್ರಜ್ಞಾಗೂ ಏನು ವ್ಯತ್ಯಾಸ ಅಂತ ನೋಡುವುದಾದ್ರೆ, ಅಮೆರಿಕದ ಡಾರ್ಪಾ ಸಂಸ್ಥೆಯ ಬಳಿ ಅಗಾತಾ ಅನ್ನೋ ಸಿಸ್ಟಮ್ ಇದೆ. ಆದರೆ ಅದು ಬಾಹ್ಯಾಕಾಶದಲ್ಲಿರುವಂತಹ ಇತರ ಅಪಾಯಕಾರಿ ಸ್ಯಾಟಲೈಟ್ಗಳನ್ನು ಪತ್ತೆ ಹಚ್ಚಲು ಬಳಸುವಂತಹ AI ವ್ಯವಸ್ಥೆ ಆಗಿದೆ. ಇನ್ನು ಅಮೆರಿಕದ ಬಳಿ ಇರುವಂತಹ ಸ್ಕೈ ಸ್ಯಾಟ್ ಎನ್ನುವುದು ಕೂಡ ಕಮರ್ಷಿಯಲ್ ಬಳಕೆಯ ಹೈ ರೆಜುಲೇಷನ್ ಸಿಸ್ಟಮ್. ಇನ್ನು ಅಮೆರಿಕದದ್ದೇ ಆದಂತಹ ಹಾಕ್ I-360 ಎನ್ನುವುದು ಕೂಡ ರೇಡಿಯೋ ಸಿಗ್ನಲ್ ಪತ್ತೆ ಹಚ್ಚುವ ವ್ಯವಸ್ಥೆಯಾಗಿದೆ. ಇನ್ನು ನಮ್ಮ ಬದ್ಧ ವೈರಿ ಚೀನಾ ಬಳಿ ಗಾವೋಫೆನ್ 7 ಎಂಬ AI ಆಧಾರಿತ ಜಿಯೋಸ್ಪೇಷಿಯಲ್ ಸ್ಯಾಟಲೈಟ್ ಕೂಡ ಇದೆ. ಚೀನಾ ಇದನ್ನು ಮಿಲಿಟರಿ ಮತ್ತು ಗೂಢಚರ್ಯೆಗೆ ಬಳಸುತ್ತೆ. ಆದರೆ ನಮ್ಮ ಪ್ರಜ್ಞಾ ಇವುಗಳಿಗಿಂತ ಭಿನ್ನವಾಗಿದೆ. ಇದು ಕೇವಲ ಆಂತರಿಕ ಭದ್ರತೆ, ಗಡಿ ನಿರ್ವಹಣೆ ಮತ್ತು ಭಯೋತ್ಪಾದನೆ ನಿಗ್ರಹಕ್ಕಾಗಿಯೇ ವಿಶೇಷವಾಗಿ ಡಿಸೈನ್ ಮಾಡಲಾದಂತಹ ಪ್ರತ್ಯೇಕ ಸಿಸ್ಟಮ್ ಆಗಿದೆ. DRDO ನೌಕಾಪಡೆಯ ಮತ್ತೊಂದು ಸಾಧನೆ. ಸಮುದ್ರದಲ್ಲಿ ಕಂಟೈನರ್ ಡ್ರಾಪ್ ಟೆಸ್ಟ್ ಸಕ್ಸಸ್. ಒಂದೆಡೆ DRDO ಕೃತಕ ಬುದ್ಧಿಮತ್ತೆಯಲ್ಲಿ ಕಮಾಲ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಭಾರತೀಯ ನೌಕಾಪಡೆಯ ಜೊತೆ ಸೇರಿ ಮತ್ತೊಂದು ಭರ್ಜರಿ ಸಾಧನೆಯನ್ನ ಮಾಡಿದೆ. ಇತ್ತೀಚೆಗಷ್ಟೇ ಗೋವಾ ಕರಾವಳಿಯಲ್ಲಿ P-81 ವಿಮಾನದಿಂದ ADC-150 ಎಂಬ ಏರ್ ಡ್ರಾಫ್ಟಬಲ್ ಕಂಟೈನರ್ನ 4 ಯಶಸ್ವಿ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಏನಿದು ADC-150 ಅಂತೀರಾ? ನಡು ಸಮುದ್ರದಲ್ಲಿ ನಮ್ಮ ನೌಕಾಪಡೆಯ ಹಡಗುಗಳು ಏನಾದರೂ ಸಂಕಷ್ಟಕ್ಕೆ ಸಿಲುಕಿದ್ರೆ, ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ಅಥವಾ ತುರ್ತು ವೈದ್ಯಕೀಯ ನೆರವು ಉಪಕರಣಗಳ ಅಗತ್ಯವಿದ್ರೆ ವಿಮಾನದ ಮೂಲಕ ಆಗಸದಿಂದಲೇ 150 kg ತೂಕದ ಈ ಕಂಟೈನರ್ ನಿಖರವಾಗಿ ಸಮುದ್ರಕ್ಕೆ ಡ್ರಾಪ್ ಮಾಡಬಹುದು. ಇದನ್ನು ಕೂಡ ನಮ್ಮ ದೇಶದಲ್ಲೇ ಡಿಸೈನ್ ಮಾಡಲಾಗಿದೆ. ವಿಶಾಖಪಟ್ಟಣಂನ NSTL ಲ್ಯಾಬ್ ಇದರ ನೇತೃತ್ವವನ್ನು ವಹಿಸಿದರೆ, ಆಗ್ರಾದ ADRDE ಪ್ಯಾರಾಚೂಟ್ ಸಿಸ್ಟಮ್ ಕೂಡ ಅಭಿವೃದ್ಧಿಪಡಿಸಿದೆ. ಬೆಂಗಳೂರಿನ ಸೆಮಿಲಾಕ್ ಇದಕ್ಕೆ ಫ್ಲೈಯಿಂಗ್ ಕ್ಲಿಯರೆನ್ಸ್ ನೀಡಿದ್ದು, ಹೈದರಾಬಾದ್ನ DRDL ಲ್ಯಾಬ್ ಟೆಕ್ನಿಕಲ್ ಸಪೋರ್ಟ್ ನೀಡಿದೆ. ಕೇವಲ ಅತಿ ಕಡಿಮೆ ಅವಧಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಸದ್ಯದಲ್ಲೇ ಇದು ಅಧಿಕೃತವಾಗಿ ಭಾರತೀಯ ನೌಕಾಪಡೆಯನ್ನು ಸೇರಲಿದೆ. ಶತ್ರುಗಳನ್ನು ಸುಟ್ಟು ಭಸ್ಮ ಮಾಡಲಿದೆ ದುರ್ಗಾ 2. ನೌಕಾಪಡೆಗೆ ಸಿಕ್ತಿದೆ 100 ಕಿಲೋವ್ಯಾಟ್ ಲೇಸರ್ ಅಸ್ತ್ರ. ವೀಕ್ಷಕರೇ, ನೌಕಾಪಡೆಗೆ ಸಂಬಂಧಿಸಿದಂತೆ DRDO ಸಾಧನೆ ಕೇವಲ ADC-150 ಕಂಟೈನರ್ಗಷ್ಟೇ ಸೀಮಿತವಾಗಿಲ್ಲ. ಇನ್ನೊಂದು ಭರ್ಜರಿ ಸುದ್ದಿ ಏನಪ್ಪಾ ಅಂದ್ರೆ, DRDO ಇದೀಗ ಬರೋಬ್ಬರಿ 100 ಕಿಲೋವ್ಯಾಟ್ ಸಾಮರ್ಥ್ಯದ ಹೈ ಪವರ್ ಲೇಸರ್ ವೆಪನ್ ಅನ್ನ ಪರೀಕ್ಷಿಸಲು ಸಜ್ಜಾಗಿದೆ. ಈ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಹೆಸರು ದುರ್ಗಾ 2 ಅಂತ. ಭಾರತೀಯ ನೌಕಾಪಡೆಯ ಮುಂಚೂಣಿ ಯುದ್ಧ ನೌಕೆಗಳಿಗಾಗಿಯೇ ವಿಶೇಷವಾಗಿ ಈ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅನ್ನು ಸಿದ್ಧಪಡಿಸಲಾಗಿದೆ. ಶತ್ರು ದೇಶಗಳ ಡ್ರೋನ್ಗಳು, ಕ್ಷಿಪಣಿಗಳು ಅಥವಾ ಯಾವುದೇ ಆಕಾಶ ಮಾರ್ಗದ ಬೆದರಿಕೆಗಳು ಎದುರಾದರೆ ಈ ಲೇಸರ್ ಕಿರಣಗಳು ಕಣ್ಮುಚ್ಚಿ ತೆರೆಯೋದ್ರೊಳಗೆ ಅವುಗಳನ್ನು ಸುಟ್ಟು ಭಸ್ಮ ಮಾಡಲಿವೆ. ಈ ಹಿಂದೆ ಭಾರತದ ಬಳಿ ಕೇವಲ 25 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ತಂತ್ರಜ್ಞಾನ ಇತ್ತು. ಅವು ಕೇವಲ ಡ್ಯಾಜ್ಲರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ವು. ಅಂದರೆ ಶತ್ರುಗಳ ಸೆನ್ಸಾರ್ಗಳನ್ನು ಅಥವಾ ಕ್ಯಾಮ್ರಾಗಳನ್ನು ತಾತ್ಕಾಲಿಕವಾಗಿ ಕುರುಡು ಮಾಡುವಂತಹ ಅಥವಾ ಜಾಮ್ ಮಾಡುವಂತಹ ಕೆಲಸವನ್ನಷ್ಟೇ ಮಾಡ್ತಾ ಇದ್ವು. ಆದರೆ ಈಗ ತಯಾರಾಗ್ತಿರುವಂತಹ ಈ 100 ಕಿಲೋವ್ಯಾಟ್ನ ದುರ್ಗಾ 2 ಲೇಸರ್ ಅಸ್ತ್ರ ನೇರವಾಗಿ ಶತ್ರುಗಳ ಕ್ಷಿಪಣಿಯನ್ನೇ ಸಂಪೂರ್ಣವಾಗಿ ನಾಶಪಡಿಸುವ ಅದ್ಭುತ ಹಾಗೂ ವಿನಾಶಕಾರಿ ಶಕ್ತಿಯನ್ನು ಹೊಂದಿದೆ. ಇದು ಭಾರತದ ಭದ್ರತಾ ಇತಿಹಾಸದಲ್ಲೇ ಒಂದು ಬಹುದೊಡ್ಡ ಮೈಲುಗಲ್ಲಾಗಲಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಒಟ್ಟಿನಲ್ಲಿ ಭಾರತದ DRDO ಸಂಸ್ಥೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಮಾತ್ರವಲ್ಲ, ಯುದ್ಧದ ದಿಕ್ಕನ್ನೇ ಬದಲಿಸುವಂತಹ ಪ್ರಜ್ಞಾದಂತಹ AI ಟೆಕ್ನಾಲಜಿಯನ್ನು ಕೂಡ ನಮ್ಮ ದೇಶದಲ್ಲೇ ನಿರ್ಮಿಸ್ತಾ ಇರುವುದು ಕೂಡ ರಕ್ಷಣೆ ಹಾಗೂ ಭದ್ರತೆ ಕ್ಷೇತ್ರದಲ್ಲಿ ನಮ್ಮ ದೇಶ ಬೆಳೆಯುತ್ತಿರುವ ಹಾದಿಯನ್ನು ತೋರಿಸುತ್ತೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ರಕ್ಷಣೆಗೆ ಹೇಗೆ ಬಳಸಿಕೊಳ್ಬೇಕು ಅನ್ನೋದನ್ನು ಭಾರತ ಇಡೀ ಜಗತ್ತಿಗೆ ತೋರಿಸಿಕೊಡ್ತಿದೆ. ಆಕಾಶದಿಂದ AI ಕಣ್ಗಾವಲು ಇಡುವಂತಹ ಪ್ರಜ್ಞಾ ಸಿಸ್ಟಮ್ನಿಂದಾಗಿ ನಮ್ಮ ಭದ್ರತಾ ಪಡೆಗಳಿಗೆ ಈಗ ಆನೆ ಬಲ ಬಂದಂತಾಗಿದೆ. ಈ ಬಗ್ಗೆ ನಿಮಗೇನು ಅನಿಸ್ತು? ಕಮೆಂಟ್ ಮೂಲಕ ತಿಳಿಸಿ.